A very good morning to all my dear viewers. Welcome to my YouTube channel. This is Professor Arun Giredi here. In the previous class of company law and administrative subject, I have discussed in brief about the types of preference shares. ಪ್ರಾಶಸ್ತ್ಯದ ಷೇರಿನಲ್ಲಿನ ಪ್ರಕಾರಗಳ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡ್ತೀವಿ. ಇನ್ ಟುಡೇಸ್ ಕ್ಲಾಸ್ ವಿ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ ದಿ ಮೆರಿಟ್ಸ್ ಆಫ್ ಪ್ರಿಫರೆನ್ಸ್ ಶೇರ್. ಸೊ ಪ್ರಾಶಸ್ತ್ಯದ ಷೇರಿನಿಂದ ಆಗ್ತಕ್ಕಂಥ ಅನುಕೂಲತೆಗಳು ಏನು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಮೆರಿಟ್ಸ್ ಆಫ್ ಪ್ರಿಫರೆನ್ಸ್ ಶೇರ್. So the first important merits or advantage of a preference share is fixed rate of dividend. ಸ್ಥಿರ ಲಾಭಾಂಶದ ದರವು ಸಿಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಅಂದರೆ ಸ್ಥಿರ ಲಾಭಾಂಶದ ದರವು ಅಂತ ನಾವಲ್ಲಿ ಕರಿತೀವಿ. ಸೊ ಈವನ್ ದೆನ್ a firm may be in a loss or a profit, preference shareholder will get the fixed rate of dividend as compared to equity shareholders ಅಂತ ನಾವಲ್ಲಿ ಕರಿತೀವಿ. ಸೊ ಸಾಮಾನ್ಯ ಷೇರುದಾರರಿಗೆ ಹೋಲಿಕೆ ಮಾಡಿದ ಹಾಗೆ ಪ್ರಾಶಸ್ತ್ಯದ ಷೇರುದಾರರಿಗೆ ಸ್ಥಿರವಾದಂಥ ಲಾಭಾಂಶ ಸಿಗುತ್ತದೆ. ಒಂದು ವೇಳೆ ನಷ್ಟ ಇದ್ದರೆ ಅಥವಾ ಲಾಭ ಇದ್ದರೆ ಎರಡೂ ಸಂದರ್ಭಗಳಲ್ಲೂ ಒಂದೇ ತೆರನಾದಂಥ ಲಾಭಾಂಶ ಅವರಿಗೆ ಸಿಗುತ್ತದೆ ಅಂತ. ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆರ್ ನಾಟ್ ಹ್ಯಾವಿಂಗ್ ಎನಿ ಲಾಸ್, isn't it? If they are investing the money, definitely they will get the fixed rate of dividend. For example, 6%, 8%, 9%. So what that percent means? So that percentage means they will get the fixed rate of dividend ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರಾಶಸ್ತ್ಯದ ಷೇರುದಾರರು ಯಾವಾಗಲೂ ಸ್ಥಿರವಾದಂಥ ಲಾಭಾಂಶವನ್ನು ಹೊಂದ್ತಾರೆ. ಅವರು ನಷ್ಟ ಇದ್ದರೂ ಆಯಿತು ಅಥವಾ ಲಾಭ ಇದ್ದರೂ ಆಯಿತು. ಸೊ ಒಂದೇ ತೆರನಾದಂತಹ ಲಾಭಾಂಶವನ್ನು ಅವರು ಹೊಂದಿರುತ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ 8% ಆರ್ 9%. ಸೊ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಫಸ್ಟ್ ಇಂಪಾರ್ಟೆಂಟ್ ಮೆರಿಟ್ ಆಫ್ ಅ ಪ್ರಿಫರೆನ್ಸ್ ಶೇರ್. ಸೊ ಹಾಗಾದ್ರೆ ಮೊದಲನೇ ಅನುಕೂಲತೆ ಏನು ಅಂದ್ರೆ ಪ್ರಾಶಸ್ತ್ಯದ ಷೇರಿಂದು ಸ್ಥಿರ ಲಾಭಾಂಶವು ಸಿಗುತ್ತದೆ ಅಂತ. ಸ್ಥಿರ ಲಾಭಾಂಶವು ದೊರಕುತ್ತದೆ. ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಈಸ್ ಗೆಟ್ ಬೈ ದ ಪ್ರಿಫರೆನ್ಸ್ ಶೇರ್. ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಅ ಪ್ರಿಫರೆನ್ಸ್ ಶೇರ್ ಈಸ್ ನೋ ಚಾರ್ಜ್ ಆನ್ ಕಂಪ್ನೀಸ್ ಅಸೆಟ್ ಅಂತ ನಾವು ಹೇಳ್ತೀವಿ. ನೋ ಚಾರ್ಜ್ ಆನ್ ಕಂಪ್ನೀಸ್ ಅಸೆಟ್. ಸೊ ಕಂಪ್ನಿಯ ಆಸ್ತಿಯ ಮೇಲೆ ಯಾವುದೇ ರೀತಿಯಾದಂತಹ ವಿವಿಧ ಚಾರ್ಜಸ್ ಇರೋದಿಲ್ಲ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಫರ್ಮ್ ಈಸ್ ನಾಟ್ ಚಾರ್ಜಿಂಗ್ ಅ ಎಕ್ಸ್ಟ್ರಾ ಮನಿ ಡ್ಯೂ ಟು ಪ್ರಿಫರೆನ್ಸ್ ಶೇರ್. ಸೊ ಫಿಕ್ಸ್ಡ್ ರೇಟ್ ಇರುತ್ತೆ, ಹಾಗಾಗಿ ಎಕ್ಸ್ಟ್ರಾ ಬರ್ಡನ್ ಬೀಳೋದಿಲ್ಲ. ಯಾರ ಮೇಲೆ ಎಕ್ಸ್ಟ್ರಾ ಬರ್ಡನ್ ಬೀರೋದಿಲ್ಲ ರೀ? ಕಂಪ್ನಿ ಮೇಲೆ ಎಕ್ಸ್ಟ್ರಾ ಬರ್ಡನ್ ಬೀರೋದಿಲ್ಲ. ಇದರಿಂದ ರೀ ಫಿಕ್ಸ್ ಪ್ರಿಫರೆನ್ಸ್ ಶೇರ್ನಿಂದ ಅಂದರೆ ಕಂಪ್ನಿ ಅಸೆಟ್ ಶುಡ್ ನಾಟ್ ಬಿ ಲಾಸ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ the third important merit of a preference shareholder is there is a chance to trade the equity. Trading on equity is possible ಅಂತ ನಾವು ಕರಿತೀವಿ. ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದರೆ ಅಂದರೆ ಇಕ್ವಿಟಿ ಮೇಲಿನ ವ್ಯಾಪಾರವನ್ನು ನಾವು ಮಾಡಬಹುದು ಅಂತ. ಸೊ ವೈ? ಬಿಕಾಸ್ ವಿ ಕ್ಯಾನ್ ಈಸಿಲಿ ಸೇ ದ್ಯಾಟ್ ಇಫ್ ದ ಫರ್ಮ್ ಈಸ್ ಅರ್ನಿಂಗ್ ದ ಎಕ್ಸ್ಟ್ರಾ ಮನಿ ಮೀನ್ಸ್ ಅ ಮೋರ್ ಪ್ರಾಫಿಟ್, so that they will not give extra money to the preference shareholder. They will only give how much is agreement is there. So that much money is paid to only preference shareholder. So in that case, company is not facing any burden, isn't it? So that's why they can trade more on equity. So that is possibilities there. ಅಂದ್ರೆ ಏನು really ಪ್ರಾಶಸ್ತ್ಯದ ಷೇರುದಾರರಿಗೆ ನಾವು ಯಾವಾಗಲೂ ಒಂದೇ ದರವನ್ನು ಕೊಡ್ತೀವಿ, ಲಾಭಾಂಶದ ದರವನ್ನು ಕೊಡ್ತೀವಿ. ಹಾಗಾಗಿ ಸಂಸ್ಥೆಯು ಹೆಚ್ಚಿನ ಲಾಭವನ್ನು ಮಾಡಿಕೊಂಡಾಗ ನಾವು ಸಾಮಾನ್ಯ ಷೇರಿನ ಮೇಲೆ ವ್ಯಾಪಾರವನ್ನು ಮಾಡ್ಬೋದು, ಹೊರತು ಇಕ್ವಿಟಿ ಪ್ರಿಫರೆನ್ಸ್ ಶೇರ್ ಮೇಲೆ ಫಿಕ್ಸ್ ರೇಟ್ ಕೊಡೋದ್ರಿಂದ ವಿ ಕ್ಯಾನ್ ಇನ್ಕ್ರೀಸ್ ದ ಇಕ್ವಿಟಿ ಶೇರ್ಸ್ ಮೋರ್. ಸೊ ಹಂಗಾಗಿ ಏನು ಹೇಳ್ಬೋದು ಇಲ್ಲಿ? ಇಫ್ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಪ್ರಿಫರೆನ್ಸ್ ಶೇರ್? ಬೈ ದ ಪ್ರಿಫರೆನ್ಸ್ ಶೇರ್ ದೇ ಆರ್ ಲೆಸ್ ಇನ್ ನಂಬರ್, ಸೊ ದ್ಯಾಟ್ ವಿ ಕ್ಯಾನ್ ಟ್ರೇಡ್ ಮೋರ್ ಆನ್ ಇಕ್ವಿಟಿ ಶೇರ್ ಡ್ಯೂ ಟು ಎಕ್ಸೆಸ್ ಪ್ರಾಫಿಟ್. ಸೊ ಆ ಎಕ್ಸೆಸ್ ಪ್ರಾಫಿಟನ್ನು ನಾವು ಯಾರಿಗೆ ಕೊಡೋಂಗಿಲ್ಲ ರೀ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಕೊಡೋದಿಲ್ಲ. ಹಾಗಾಗಿ ನಾವು ಇಕ್ವಿಟಿ ಶೇರನ್ನು ಜಾಸ್ತಿ ಇಶ್ಯೂ ಮಾಡ್ಬೋದು. ದ್ಯಾಟ್ ಈಸ್ ಅ ಅಡ್ವಾಂಟೇಜ್. ಅಂದರೆ ಏನು ರೀ ಅಡ್ವಾಂಟೇಜ್ ಏನು ರೀ? ವಿ ಕ್ಯಾನ್ ಇಶ್ಯೂ ಮೋರ್ ಇಕ್ವಿಟಿ ಶೇರ್. ದ ರೀಸನ್ ಈಸ್ ದ ಫರ್ಮ್ ಈಸ್ ಹ್ಯಾವಿಂಗ್ ಎಕ್ಸೆಸ್ ಪ್ರಾಫಿಟ್. ಸಂಸ್ಥೆಯ ಹತ್ತಿರ ಅಥವಾ ಸಂಸ್ಥೆಯು ಹೆಚ್ಚಿನ ಪ್ರತಿಫಲವನ್ನು ಪಡೆದಿರುತ್ತದೆ ಅಂತ. ದೆನ್ ವಿ ಕ್ಯಾನ್ ಕಂಟ್ರೋಲ್ ಬೈ ದ ಪ್ರಮೋಟರ್, ರಿಟೈನಿಂಗ್ ಕಂಟ್ರೋಲ್ ಬೈ ದ ಪ್ರಮೋಟರ್. ಪ್ರವರ್ತಕರು ಕಂಪ್ನಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು ಅಂತ. ಹೌ ದ ಪ್ರಮೋಟರ್ ಕಂಟ್ರೋಲ್ ಓವರ್ ದ ಕಂಪ್ನಿ? ಬಿಕಾಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ದ ಪ್ರಿಫರೆನ್ಷಿಯಲ್ ಡಿವಿಡೆಂಡ್. ಸೊ ರಿಮೈನಿಂಗ್ ಪರ್ಸನ್ಸ್ ದೇ ವಿಲ್ ಪೇಡ್ ಬೈ ಅದರ್ ಥಿಂಗ್ಸ್ ಅಂತ. ಅಂದರೆ ಏನು ರೀ? ಪ್ರಮೋಟರ್ಸು ಕಂಪ್ನಿ ಮೇಲೆ ಕಂಟ್ರೋಲನ್ನು ಸಾಧಿಸಬಹುದು. ಯಾವ ರೀತಿ ಕಂಟ್ರೋಲನ್ನು ಸಾಧಿಸಬಹುದು ಅಂದರೆ,
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ನಾವು ಡಿವಿಡೆಂಡ್ ಕೊಡ್ತೀವಿ. ಸೊ ಮಿಕ್ಕಿದವ್ರಿಗೆ ಐದರ್ ಇಂಟ್ರೆಸ್ಟ್ ಕೊಡ್ಬೋದು ಅಥವಾ ಡಿವಿಡೆಂಡ್ ಕೊಡ್ಬೋದು. ಇಂಟ್ರೆಸ್ಟ್ ಯಾರಿಗೆ ಕೊಡ್ತೀವಿ ನಾವು? ಡಿಬೆಂಚರ್ ಹೋಲ್ಡರ್ಸ್. ಸೊ ಇಂಟ್ರೆಸ್ಟ್ ಡಿಬೆಂಚರ್ ಹೋಲ್ಡರ್ಗೆ ಕೊಟ್ಟಾಗ ಸೊ ಸಾಮಾನ್ಯವಾದಂಥ ಲಾಭಾಂಶ ನಾರ್ಮಲ್ ಡಿವಿಡೆಂಡನ್ನು ನಾವು ಯಾರಿಗೆ ಕೊಡ್ತೀವಿ? ಇಕ್ವಿಟಿ ಶೇರ್ ಹೋಲ್ಡರ್. ದಟ್ಸ್ ವೈ ವಿ ಕ್ಯಾನ್ ಈಸಿಲಿ ಕಂಟ್ರೋಲ್ ಓವರ್ ದ ಕಂಪ್ನಿ ಆ್ಯಕ್ಟಿವಿಟಿ ಅಂತ. ಅದಕ್ಕೆ ಏನಂತ ಕರೀತಾರೆ? ಪ್ರಮೋಟರ್ ಕ್ಯಾನ್ ಈಸಿಲಿ ಕಂಟ್ರೋಲ್ ದ ಆ್ಯಕ್ಟಿವಿಟಿ ಆಫ್ ಅ ಕಂಪ್ನಿ. ಪ್ರವರ್ತಕರು ಕಂಪ್ನಿಯ ಮೇಲೆ ನಿಯಂತ್ರಣವನ್ನು ಸಾಧಿಸ್ಬೋದು, ಅದು ಕೂಡ ಅಡ್ವಾಂಟೇಜ್. ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಈಸ್ ಅ ಮೋರ್ ಅಟ್ರಾಕ್ಟಿವ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಅ ಪ್ರಿಫರೆನ್ಸ್ ಶೇರ್ಸ್ ಆರ್ ಮೋರ್ ಅಟ್ರಾಕ್ಟಿವ್, ಹೆಚ್ಚು ಆಕರ್ಷಕವಾಗಿರುತ್ತವೆ ಅಂತ. ಪ್ರಾಶಸ್ತ್ಯದ ಷೇರು ಹೆಚ್ಚು ಆಕರ್ಷಕವಾಗಿರುತ್ತದೆ. ವೈ ಇಟ್ ಈಸ್ ಅ ಮೋರ್ ಅಟ್ರಾಕ್ಟಿವ್? ದ ಆನ್ಸರ್ ಈಸ್ ಪ್ರಿಫರೆನ್ಸ್ shares are having a right. What is that right? Preferential right to get the dividend prior to equity shareholder. That is what the attraction is all about. ಅಂದರೆ ಅಂದರೆ ಅಟ್ರಾಕ್ಷನ್ ಅಂದರೆ ಏನು ಅಂದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ ಭಾಳ ಜನ ಇರ್ತಾರೆ, ಅವರಿಗೆ ಕೊಡುವುದಕ್ಕಿಂತ ಮುಂಚೆ ಲಾಭಾಂಶವನ್ನು ನಾವು ಯಾರಿಗೆ ಕೊಡಬೇಕಾಗತ್ತೆ ರೀ? ಪ್ರಾಶಸ್ತ್ಯದ ಷೇರುದಾರರಿಗೆ ಕೊಡಬೇಕಾಗತ್ತಾ. ಹಾಗಾಗಿ ಇದು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆಯಿಂದ ಕೂಡಿದೆ ಅಂತ ಹೇಳ್ಬೋದು ನಾವು. ಪ್ರಿಫರೆನ್ಸ್ ಶೇರ್ಸ್ ಆರ್ more of attractive in nature because the reason is preference shares will get the dividend prior to equity shareholders. So that is what the merits of preference share. ಇವೆಲ್ಲ ಏನಂದರೆ ಪ್ರಾಶಸ್ತ್ಯದ ಷೇರಿನ ಅನುಕೂಲತೆಗಳು ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಸಮ್ ಡಿಸ್ಅಡ್ವಾಂಟೇಜಸ್ ಈಸ್ ಆಲ್ಸೋ ದೇರ್. ಪ್ರಿಫರೆನ್ಸ್ ಶೇರ್ನಿಂದ ಆಗ್ತಕ್ಕಂಥ ಅನಾನುಕೂಲತೆಗಳು ಏನು ಅನ್ನೋದನ್ನು ನೋಡೋಣ. ಪರ್ಮನೆಂಟ್ ಬರ್ಡನ್ ಆನ್ ಕಂಪ್ನಿ ಅಂತ ಕರಿತೀವಿ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪರ್ಮನೆಂಟ್ ಬರ್ಡನ್ ಆನ್ ಕಂಪ್ನಿ ಅಂದರೆ ಏನ್ರಿ? ಕಂಪ್ನಿಯ ಮೇಲೆ ಹೆಚ್ಚಿನ ಒತ್ತಡ ಇರುತ್ತದೆ. ಮೊದಲನೇ ಡಿಸ್ಅಡ್ವಾಂಟೇಜ್ ಏನ್ರಿ? ಕಂಪ್ನಿಯ ಮೇಲೆ ನಿರಂತರ ಹೆಚ್ಚಿನ ಒತ್ತಡ ಇರುತ್ತದೆ. ವೈ ಇಟ್ ಈಸ್ ಅ ಪರ್ಮನೆಂಟ್ ಬರ್ಡನ್? ನೋ ಎವ್ರಿ ಇಯರ್ ಯು ಆರ್ ಸಪೋಸ್ ಟು ಪೇ ದ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ವಾಟ್ ಎವರ್ ಮೇ ಬಿ ದ ಸಿಚುವೇಶನ್. ಇಫ್ ದ ಮಾರ್ಕೆಟ್ ಕಂಡೀಷನ್ ಈಸ್ ನಾಟ್ ಗುಡ್, ಇಫ್ ದ ಫರ್ಮ್ ಈಸ್ ಇನ್ ಅ ಲಾಸ್, ಸ್ಟಿಲ್ ದೆನ್ ಆಲ್ಸೋ the firm is paying the dividend to the shareholder. That is what the biggest burden on company point of view. ಸೊ ಕಂಪ್ನಿ ಪರವಾಗಿ ಅತಿ ಕಠಿಣವಾದಂಥ ಸ್ಥಿತಿ ಯಾವುದು ಅಂದರೆ, ಸಂಸ್ಥೆಯು ಲಾಭ ಮಾಡಿಕೊಂಡ್ರೆ ಯಾವುದೇ ಪ್ರಶ್ನೆ ಬರೋದಿಲ್ಲ. ಸಂಸ್ಥೆಯು ಲಾಭದಲ್ಲಿದ್ದಾಗ ನಾವು ಸ್ಥಿರ ಲಾಭಾಂಶವನ್ನು ಕೊಡ್ಬೋದು ಪ್ರಾಶಸ್ತ್ಯ ಷೇರುದಾರರಿಗೆ. ಒಂದು ವೇಳೆ ಮಾರುಕಟ್ಟೆಯ ಸನ್ನಿವೇಶ ಚೆನ್ನಾಗಿರದೇ ಇದ್ದಾಗ, ಮಾರುಕಟ್ಟೆಯು ನಮಗೆ ಅನುಕೂಲಕರವಾಗಿ ಇರದೇ ಇರೋದರಿಂದ ಅವಾಗಿಯೂ ಕೂಡ ನಾವೇನು ಕೊಡಬೇಕಾಗತ್ತೆ ರೀ? ಅವ್ರಿಗೆ ಸ್ಥಿರ ಲಾಭಾಂಶವನ್ನು ಕೊಡಬೇಕಾಗುತ್ತದೆ. ಅದಕ್ಕಾಗಿ ನಾವು ಏನಂತ ಕರಿತೀವಿ? ಸಂಸ್ಥೆಯು ಸ್ಥಿರ ಹಣವನ್ನು ತೆಗೆದಿಡಬೇಕಾಗತ್ತೆ ಅವ್ರಿಗೆ, ಫಿಕ್ಸ್ಡ್ ಅಮೌಂಟನ್ನು. ಬರ್ಡನ್ ಅದು, ಇಟ್ ಈಸ್ ಅ ಬರ್ಡನ್ ಟು ದ ಕಂಪ್ನಿ. ಯಾಕೆ ಬರ್ಡನ್ ಅಂದರೆ, ನಾವು ಕಂಪ್ನಿ ಎಕ್ಸ್ಪಾಂಡ್ ಮಾಡೋಕ್ಕೆ ಹಣ ಬೇಕಾಗ್ಬೋದು, ಕಂಪ್ನಿ ಮಾಡರ್ನೈಸೇಷನ್ ಮಾಡೋಕ್ಕೆ ಹಣ ಬೇಕಾಗಿರ್ಬೋದು, ಎಂಪ್ಲಾಯೀಸನ್ನು ತೊಗೊಳಕ್ಕೆ ಹಣ ಬೇಕಾಗಿರ್ಬೋದು. ಸೊ ಅವೆಲ್ಲ ನಮ್ಮ ಪ್ಲ್ಯಾನ್ಗೆ ಇದು ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ದೆರ್ ಈಸ್ ಅ ಪರ್ಮನೆಂಟ್ ಬರ್ಡನ್. ಅಂದರೆ ಎಕ್ಸೆಸ್ ಪ್ರಾಫಿಟ್ ಇದ್ದಾಗ ಉಪಯೋಗ, ಲಾಸ್ ಇದ್ದಾಗ ದೀಸ್ ಶೇರ್ಸ್ ಆರ್ ಥ್ರೆಟ್ ಟು ದ ಕಂಪ್ನಿ ಅಂತ. ಅಂದರೆ ಈ ಶೇರ್ಸು ಏನಾಗ್ಬೋದು ರೀ? ಕಂಪ್ನಿಗೆ ಅಂಜಿಕೆ ಬರೋ ಹಾಗೆ ಇರಬಹುದು ಅಂತ. ಸೊ ದ್ಯಾಟ್ ಈಸ್ ಆಲ್ಸೋ ದ ಅನದರ್ ಥಿಂಗ್, ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ನಾವು. ಆಮೇಲೆ ಅನದರ್ ಡಿಸ್ಅಡ್ವಾಂಟೇಜ್ ಆಫ್ ಅ ಪ್ರಿಫರೆನ್ಸ್ ಶೇರ್ಸ್ ಈಸ್ ನೋ ವೋಟಿಂಗ್ ಪವರ್. ವೋಟಿಂಗ್ ರೈಟ್ಸ್ ಇರೋದಿಲ್ಲ, ಮತದಾನದ ಹಕ್ಕು ಇರೋದಿಲ್ಲ ಅಂತ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ನಾಟ್ ಎಟ್ ಆಲ್ ಹ್ಯಾವಿಂಗ್ ಅ ರೈಟ್ ಟು ಎಕ್ಸಸೈಸ್ ದ ವೋಟ್ ಇನ್ ಮೀಟಿಂಗ್ನಲ್ಲಿ ವೋಟ್ ಹಾಕುವ ಅಧಿಕಾರ ಅವರಿಗೆ ಇರೋದಿಲ್ಲ. ಮತ್ತು ಅವ್ರಿಗೆ ಅಡ್ವಾಂಟೇಜ್ ಏನು ಅಂದರೆ, ಓನ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಗಿಂತ ಮುಂಚೆ ಡಿವಿಡೆಂಡ್ ತೊಗೋತಾರೆ. ಡಿವಿಡೆಂಡ್ ತೊಗೋದು ಒಂದೇ ಅವ್ರಿಗೆ ಅಡ್ವಾಂಟೇಜ್. ಬಟ್ ಅವ್ರಿಗೆ ಯಾವ ಹಕ್ಕಿರಂಗಿಲ್ಲ ರೀ, ವೋಟಿಂಗ್ ಪವರ್ ಇರೋದಿಲ್ಲ. ವೋಟಿಂಗ್ ಪವರ್ ಯಾರ ಹತ್ರ ಇರುತ್ತೆ ಅಂದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ಇರುತ್ತೆ. ಸೊ ಹಂಗಾಗಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಅ ಪ್ರಿಫರೆನ್ಸ್ ಶೇರ್ಸ್ ಈಸ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಅ ವೋಟಿಂಗ್ ಪವರ್. ದಟ್ ಈಸ್ ಕ್ಲಿಯರ್. ಅಂದ್ರೆ ಮತದಾನದ ಹಕ್ಕು ಅವರ ಹತ್ತಿರ ಇರೋದಿಲ್ಲ. ಯಾರ ಹತ್ರ ಇರೋದಿಲ್ಲ ರೀ? ಪ್ರಾಶಸ್ತ್ಯದ ಷೇರುದಾರರ ಹತ್ತಿರ ಇರೋದಿಲ್ಲ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಕಾಸ್ಟ್ ಆಫ್ ರೈಸಿಂಗ್ ಆಫ್ ಕ್ಯಾಪಿಟಲ್ ಈಸ್ ವೆರಿ ಹೈ. ಕಾಸ್ಟ್ ಆಫ್ ರೈಸಿಂಗ್ ಆಫ್ ಕ್ಯಾಪಿಟಲ್ ಈಸ್ ವೆರಿ ಹೈ. ನೋ ವಾಟ್ ಇಟ್ ಮೀನ್ಸ್, ಈ ಬಂಡವಾಳವನ್ನು ಪಡೆಯಲು ತಗುಲುವ ವೆಚ್ಚ ಹೆಚ್ಚಾಗಿರುತ್ತದೆ ಅಂತ. ಯಾವ ಬಂಡವಾಳವನ್ನು ಪಡೆಯಲು ತಗುಲುವ ವೆಚ್ಚ ಹೆಚ್ಚಾಗಿರುತ್ತೆ? ಪ್ರಾಶಸ್ತ್ಯದ ಹಣವನ್ನು ಅಥವಾ ಪ್ರಾಶಸ್ತ್ಯದ ಶೇರನ್ನು ಪಡೆಯುವಲ್ಲಿ ಕಂಪ್ನಿಯು ಹೆಚ್ಚಿನ ಹಣವನ್ನು ವಿನಿಯೋಗಿಸಬೇಕಾಗುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಕಾಸ್ಟ್ ಈಸ್ ಮೋರ್ ಅಂತ. ಸೊ ವೈಲ್ ರೈಸಿಂಗ್ ದ ಶೇರ್ಸ್, ನಾವು ವಿಚ್ ಶೇರ್ಸ್? ಪ್ರಿಫರೆನ್ಸ್ ಶೇರ್ಸ್, ದ ಫರ್ಮ್ ಈಸ್ ಹ್ಯಾವಿಂಗ್ ಅ ಎಕ್ಸೆಸ್ ಕಾಸ್ಟ್. ಸೊ ಈಕ್ವಿಟಿ ಶೇರ್ಸ್ಗೆ ಕಾಸ್ಟ್ ಇರೋಂಗಿಲ್ಲ, ಬಿಕಾಸ್ ದೇರ್ ದ ಫೇಸ್ ವ್ಯಾಲ್ಯೂ ಇಸ್ ಲೆಸ್. ಸೊ ಪ್ರಿಫರೆನ್ಸ್ ಶೇರ್ಸ್ ದೇರ್ ಮೈಟ್ ಬಿ ಅ ಮೋರ್ ಫೇಸ್ ವ್ಯಾಲ್ಯೂ. ಹಾಗಾಗಿ ಕಾಸ್ಟ್ ಏನಾಗ್ಬೋದು ರೀ? ಇನ್ಕ್ರೀಸ್ ಆಗ್ಬೋದು. ದ್ಯಾಟ್ ಈಸ್ ಆಲ್ಸೋ ದ ಬರ್ಡನ್ ಟು ದ
ಫರ್ಮ್ ಅಂದರೆ ಅದು ಕೂಡ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಸೊ ಓವರ್ ಆಲ್ ನಾವು ಏನು ಕಲಿಬೋದು ಅಂದರೆ ಪ್ರಿಫರೆನ್ಸ್ shares have some advantage and have some disadvantage. Advantage means the shareholders will get the fixed rate of dividend, whatever may be the condition, there may be loss or profit. But disadvantage means they will get only fixed. If the firm is having a excess profit, they are not having authority to get it, isn't it? ಅಂದ್ರೆ ಸಂಸ್ಥೆಯವರು ಹೆಚ್ಚಿನ ಲಾಭವನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಇವರಿಗೆ ಯಾವುದೇ ತೆರನಾದಂತಹ ಅಧಿಕಾರ ಇರೋದಿಲ್ಲ. ಅವರು ಗಳಿಸಿರತಕ್ಕಂಥ ಹೆಚ್ಚಿನ ಲಾಭವನ್ನು ಅವರು ಈ ಷೇರುದಾರರಿಗೆ ಕೊಡೋದೇ ಇಲ್ಲ. ಯಾರಿಗೆ ಕೊಡ್ತಾರೆ? ಅವರು ಸಾಮಾನ್ಯ ಷೇರುದಾರರಿಗೆ ಕೊಡ್ತಾರೆ. ಸೊ ಅದು ಅವ್ರಿಗೆ ಡಿಸ್ಅಡ್ವಾಂಟೇಜ್. ಆಮೇಲೆ ವೋಟಿಂಗ್ ಪವರ್ ಅಂತೂ ಇರೋದಿಲ್ಲ. ವೋಟಿಂಗ್ ಪವರ್ ಈಸ್ ನಾಟ್ ಇನ್ ದ ಹ್ಯಾಂಡ್ ಆಫ್ ಪ್ರಿಫರೆನ್ಸ್ ಶೇರ್. ಆಮೇಲೆ ಕಾಸ್ಟ್ ಈಸ್ ಆಲ್ಸೋ ಮೋರ್. ಖರ್ಚು ಏನಾಗುತ್ತೆ? ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಬರ್ಡನ್ ಆಗುತ್ತಾ ಅಂತ ನಾವಲ್ಲಿ ಹೇಳ್ಬೋದು. ದೀಸ್ ಆರ್ ಆಲ್ ಕನ್ಸಿಡರ್ ಆಸ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರಿಫರೆನ್ಸ್ ಶೇರ್. ಪ್ರಾಶಸ್ತ್ಯದ ಷೇರಿನಿಂದ ಆಗ್ತಕ್ಕಂಥ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ದ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.